ನಮಸ್ಕಾರ ಕನ್ನಡಿಗರೇ. ಪುಟ್ಟಕ್ಕ ಮಕ್ಕಳು ಧಾರಾವಾಹಿಯ ಮಂಗಳವಾರದ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗಲಿದೆ ಎಂದು ತಿಳಿಯೋಣ. ಅದಕ್ಕೂ ಮೊದಲು ನಮ್ಮ ಕನ್ನಡ ಸೀರಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಹೇಳುತ್ತಾ, ಇಂದಿನ ಸಂಚಿಕೆಯಲ್ಲಿ ಲಾಯರ್ ಬಂದು ಊರಿನ ಜನರ ಮುಂದೆ ನಿಂತು ಈ ಸಂಪೂರ್ಣ ಆಸ್ತಿ ಪುಟ್ಟಕ್ಕಳಿಗೆ ಸೇರಿದ್ದು ಮತ್ತು ವೀರಾಹುಲಿ ಮತ್ತು ಅವರ ಕುಟುಂಬ ಊರು ಬಿಟ್ಟು ಹೋಗಬೇಕೆಂದು ಹೇಳಿದರು. ಆಗ ಎಲ್ಲರೂ ದಿಗ್ಭ್ರಮೆಯಿಂದ ನೋಡುತ್ತಿದ್ದರು. ಪುಟ್ಟಕ್ಕ ಮತ್ತು ವೀರಹುಲಿ ನಡುವೆ ಮುಖಾಮುಖಿ ಮಾತುಕತೆ ಆಯಿತು. ಊರಿನ ಜನ ರೊಚ್ಚಿಗೆದ್ದು ಅವರಿಗೆ ನಾವೇ ಶಿಕ್ಷಿಸುತ್ತೇವೆ ಎಂದು ಹೊಡೆದರು. ಆಗ ವೀರಹುಲಿ ಹೆಂಡತಿ ಪುಟ್ಟಕ್ಕನ ಕಾಲಿಗೆ ಬಿದ್ದು ಬೇಡಿಕೊಂಡಳು, ಬಿಡಿ ಎಂದು. ಆಗ ಪುಟ್ಟಕ್ಕ ಕರುಣೆ ತೋರಿ ಜನರ ನಡುವೆ ಬಂದು, ನನ್ನ ಮೇಲೆ ನಿಮಗೆ ಗೌರವ ಇದ್ದರೆ ಅವರನ್ನು ಬಿಡಿ ಎಂದು ಹೇಳಿದಳು. ಆಗ ಊರಿನ ಜನ ಅವರನ್ನು ಬಿಟ್ಟರು. ಆಗ ವೀರಹುಲಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿದನು. ಪುಟ್ಟಕ್ಕ ಅದಕ್ಕೆ ಅವಮಾನ ಆದ ಜಾಗದಲ್ಲಿ ಸನ್ಮಾನ ತೆಗೆದುಕೊಳ್ಳಬೇಕು ಎಂದು ತಿಳುವಳಿಕೆ ಮಾತನ್ನು ಹೇಳಿದಳು. ಆಗ ವೀರಹುಲಿ ತನ್ನ ಆಸ್ತಿಪತ್ರಗಳನ್ನು ತೆಗೆದುಕೊಂಡು ಬಾ ಅಂತ ತನ್ನ ಮಗಳಿಗೆ ಹೇಳಿದನು. ವೀರಹುಲಿ ಹೇಳಿದ ತಕ್ಷಣ ಸ್ನೇಹ ತನ್ನ ಆಸ್ತಿಪತ್ರಗಳನ್ನು ತೆಗೆದುಕೊಂಡು ಪುಟ್ಟಕ್ಕನ ಮುಂದೆ ನಿಂತು, ನಿನ್ನ ಮುಂದೆ ಈ ಜಾಗ ನನ್ನ ಹೆಸರಲ್ಲೂ ಬೇಡ, ಈ ಜಾಗವನ್ನು ಊರಿಗಾಗಿ ಬಿಟ್ಟುಕೊಡುತ್ತೇನೆ ಎಂದು ಹೇಳಿದಳು. ಆಗ ಪುಟ್ಟಕ್ಕ, ಈ ಊರಿನಲ್ಲಿ ಯಾರು ಬೇಡೋರಿರಬಾರದು, ಎಲ್ಲರೂ ಕೊಡುವಂತವರಾಗಿರಬೇಕು ಎಂದು ಹೇಳಿದಳು. ಇನ್ನೊಂದು ಕಡೆ ರಂಗಪ್ಪನನ್ನು ಸಾಯಿಸಿ ಮೂಟೆಯಲ್ಲಿ ತುಂಬುತ್ತಿದ್ದ ಮನೆಯಲ್ಲಿ ಇನ್ನೊಂದು ಕಡೆ ಸ್ನೇಹ ತಾಯಿ ಸಮಾಧಿ ಮುಂದೆ ಪೂಜೆ ಮಾಡಲು ಎಲ್ಲರೂ ಸೇರಿದ್ದರು. ಅಲ್ಲಿ ಕಂಟಿ ಹಾಗೂ ಎಲ್ಲರೂ ಸೇರಿ ಪುಟ್ಟಕ್ಕಳು ಏನೆಂದು ಹೇಳಿದಳೆ ಎಂದರೆ, ನನ್ನ ಗೆಳತಿ ಮಗಳು ನನ್ನ ಮನೆಯಲ್ಲಿ ಸೊಸೆಯಾಗಿರುವುದು ನನಗೆ ಇಲ್ಲಿವರೆಗೂ ತಿಳಿದಿದ್ದಿಲ್ಲ ಎಂದು ಹೇಳಿದಳು. ಆಗ ಸ್ನೇಹ ಕೂಡ ಪುಟ್ಟಕ್ಕಳನ್ನು ಬಹಳ ಹೊಗಳುತ್ತಿದ್ದಳು. ಇದನ್ನು ಕೇಳಿದ ಕಂಟಿನೂ ಕೂಡ ಹೊಗಳಿ ಎಂದು ಹೇಳಿದರು. ಕಂಟಿ ಕೂಡ ನನ್ನ ತಾಯಿಯ ಸಮಾಧಿ ಮಾಡಲು ಬಹಳ ಸಹಾಯ ಮಾಡಿದ್ದಾನೆ ಎಂದು ಹೇಳುತ್ತಾ ಇಲ್ಲಿಗೆ ಈ ಸಂಚಿಕೆಯು ಮುಗಿಯುತ್ತದೆ. ಹೀಗೆ ಇನ್ನಿತರ ಸಂಚಿಕೆಗಳನ್ನು ನೋಡಲು ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮತ್ತು ಶೇರ್ ಬಟನನ್ನು ಒತ್ತಿ ಎಂದು ಹೇಳಿ ಧನ್ಯವಾದಗಳು.